ನಮ್ಗೆ ಒಳ್ಳೇದು ಮಾಡು ಅಂತ ಕೇಳುಗರು. ಹೋಗ್ಬೇಕಂತಂದ್ರೆ ಏನು, ಕಾರಲ್ಲಿ ಹೋಗ್ಬೇಕಂದ್ರೆ ಡೀಸೆಲ್ ಫಾಸ್ಟ್ ಆಗಿದ್ದಕ್ಕೆಲ್ಲ ಏನು ಖರ್ಚಾಗುತ್ತೆ ಅಂತಲ್ವಾ. ಅಂದ್ರೆ ನಾನು ಹೊರಡೋ ಹಿಂದಿನ ದಿವಸ ರಾತ್ರಿ ಟೋಟಲ್ ಎಲ್ಲ ಆಯ್ತು. ಸೊ ಹೋಗ್ತಾ ಬರ್ತಾ ಎಲ್ಲ ಸೇರಿದ್ರೆ 1.5 ಲಕ್ಷದ ಮೇಲೆ ಆಗಿರೋದು ನಮ್ದು. 4,000 ರೂಪಾಯಿ ನನ್ನ ಗಾಡಿಗೆ ಫ್ಯೂಲ್ ಹೋಗಿ ಬರೋದಕ್ಕೆ ಬೇಕಾಗಿದೆ. ಫಾಸ್ಟ್ ಟ್ಯಾಗ್ 6,500 ರೂಪಾಯಿಲಿ ಎಷ್ಟಾಗಿದೆ ಹೋಗ್ತಾ ಬರ್ತಾ ಏನದು ಫಾಸ್ಟ್ ಟ್ಯಾಗು. ಹಾಯ್ ಹಲೋ ಡಾರ್ಲಿಂಗ್ಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ವರ್ಷ ಜ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾಕಂತಂದರೆ ವ್ಲಾಗ್ ಏನು ಸ್ಟಾರ್ಟ್ ಮಾಡೋಣಲ್ಲ, ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಕಾರ್ ಸರ್ವಿಸಿಂದ ಟೈರ್ ಇನ್ಸ್ಟಾಲೇಷನಿಂದ. ಸೊ ಅವಾಗಲಿಂದ ಒಂದು ಒಳ್ಳೆ ಪಾಸಿಟಿವ್ ವೈಬು, ಸಖತ್ತಾಗಿ ವಿಶ್ ಮಾಡಿ ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗಲಿ ಅಂತ ಒಳ್ಳೆ ಶುಭ ಹಾರೈಸಿದ್ದೀರಾ. ಧೈರ್ಯದಿಂದ ನುಗ್ಗಿ ಹೋಗಿ ಬಂದು ಈಗ ಸೇಫಾಗಿ ಮನೆಗೆ ರೀಚ್ ಆಗಿದ್ದೀವಿ. ಯಾವುದೇ ಥರದ ತೊಂದರೆ ತಾಪತ್ರೆ ಏನೂ ಆಗ್ದಂಗೆ. ಸೊ ಆಲ್ ಬಿಕಾಸ್ ಆಫ್ ಯುವರ್ ವಿಶಸ್. ಯಾಕಂತ ಅಂದರೆ ಕೆಲವೊಂದು ಸತಿ ಯಾರ ಹತ್ರನೋ ಹೋಗ್ಬಿಟ್ಟು ಏನೋ ಒಂದು ಥಾಟ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದಾಗ ಆ ಕಡೆಯಿಂದ ಬರೋವಂಥ ಒಂದು ಏನಿರುತ್ತಲ್ಲ ರಿಪ್ಲೈ, ಅದ್ರ ಮೇಲೆ ನಿಂತಿರುತ್ತೆ ನಮ್ಮ ಒಂದು ಎನರ್ಜಿ ಅಥವಾ ಏನೇ ಇರ್ಬೋದು. ಸೊ ಅದಕ್ಕೋಸ್ಕರ ಅಂತ ಅದರಲ್ಲಿ ಐ ಆಮ್ ವೆರಿ ಬ್ಲೆಸ್ಡ್ ನೀವು ಅಷ್ಟು ಚೆನ್ನಾಗಿ ಒಂದು ವಿಶ್ ಮಾಡಿರೋದಕ್ಕೆ. ಆ್ಯಂಡ್ ಏನಂತ ಅಂದರೆ ಕುಂಭಮೇಳ ಓವರ್ ಆಲ್ ಟ್ರಿಪ್ದು ಮುಗಿಸ್ಕೊಬಂದ್ಮೇಲೆ ವ್ಲಾಗಲ್ಲೂ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ, ಡೀಸೆಲ್ಗೆ ಎಷ್ಟಾಯಿತು, ಟೋಲ್ಗೆ ಎಷ್ಟಾಯಿತು, ಓವರ್ ಆಲ್ ಎಕ್ಸ್ಪೆನ್ಸಸ್ ಎಷ್ಟಾಯಿತು, ಅಲ್ಲಿ ಹೋದ್ಮೇಲೆ ಅಲ್ಲೇನೋ ರೂಮ್ ಮಾಡಿದ್ರಾ, ಈ ಥರದ್ದೆಲ್ಲ ಕ್ವಶನ್ ಕೇಳ್ತಿದ್ರಿ. ಸೊ ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ ಸೊ ನಿಮ್ಮ ಕ್ವಶನ್ಸ್ ಏನಿದೆ ಅದನ್ನು ಕೇಳಿ ಆದಷ್ಟು ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದೆ. ಆ ಸ್ಟೋರಿ ಹಾಕ್ಬಿಟ್ಟು ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್ ಆನ್ ಕುಂಭಮೇಳ 2025 ಎನಿಥಿಂಗ್ ಟು ಆಸ್ಕ್ ಅಂತ ಕೇಳಿದೆ. ಸೊ ಅದಕ್ಕೋಸ್ಕರ ಈ ಕ್ವಶನ್ ಹಿಂಗೆ ಬರುತ್ತೆ ನೋಡಿ ಈ ಥರ. ಅದಕ್ಕೆ ಸುಮಾರು 6,000 ಪ್ಲಸ್ ಇದು ಬಂದಿದೆ ರೆಸ್ಪಾನ್ಸಸ್ಸು. ಸೊ ಅದರಲ್ಲಿ ಸಿಮಿಲರಾಗಿ ಯಾವುದಿದೆ ನಾನು ಆಲ್ರೆಡಿ ನೋಡಿದ್ದೀನಿ. ಸಿಮಿಲರಾಗಿ ಯಾವುದು ಕ್ವಶನ್ಸ್ಗಳು ಬಂದಿದೆ. ಫಾರ್ ಎಕ್ಸಾಂಪಲ್ ಎಷ್ಟು ದಿವಸಕ್ಕೆ ಹೋದ್ರೆ ಅನ್ನೋದಾಗಿರ್ಬೋದು, ಊಟ ತಿಂಡಿ ಎಲ್ಲ ಏನು ಹೆಂಗೆ ಅಡ್ಜಸ್ಟೇಬಲ್ ಆಗಿದೆ ಅಂತ ಅನ್ಬೋದು, ಡೀಸೆಲ್ ಖರ್ಚು ಏನಾಗಿದೆ ಅಂತ ಅನ್ಬೋದು, ಅಥವಾ ಫಾಸ್ಟ್ ಟ್ಯಾಗ್ದು ಏನಿದೆ, ಈ ಥರದ್ದು ಏನು ಸಿಮಿಲರ್ ಕ್ವಶನ್ಸ್ ಏನು ಬಂದಿರುತ್ತಲ್ಲ, ಸೊ ಅದನ್ನು ತಗೊಂಡು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗ್ಬೋದು ಇದರಿಂದ. ನಾನು ಹೋಗಿರೋದೇ ಕರೆಕ್ಟು, ನಾನು ಮಾಡಿರೋದೇ ಅನ್ನೋದಕ್ಕಿಂತ ನನ್ನ ಒಂದು ಧೈರ್ಯ ಮಾಡಿ ಹೋಗಿ ಚೆನ್ನಾಗಿ ಆಯಿತು ನಮಗೆ ಎಲ್ಲ ಒಂದು ಅಲ್ಲಿ ಅನುಭವ. ರಶ್ ಇದೆಯಾ ಅಂತ ಕೇಳಿದ್ದೀರಾ, ಕಾಲು ತುಳಿದಕ್ಕೆ ಸತ್ತಿರೋದು ನಿಜಾನ ಅಂತ ಕೇಳಿದ್ದೀರಾ, ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಅಂತ ಕೇಳಿದ್ದೀರಾ. ಸೊ ಇದು ಏನೇ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ರು ಅದು ಆ ದಿನದ ನಾನು ನೋಡಿರುವಂಥ ಎಕ್ಸ್ಪೀರಿಯನ್ಸು, ನಾನು ಅನುಭವಿಸಿರುವಂಥ ಒಂದು ಏನು ಸಿಚುವೇಶನ್ಸ್ಗಳಿರುತ್ತಲ್ಲ, ಸೀನಾರಿಯೋಸು, ಅದ್ರ ಮೇಲೆ ಹೇಳ್ತೀನಿ. ಸೊ ಅದನ್ನು ನೆಕ್ಸ್ಟ್ ಡೇನು ಇವ್ನು ಹೇಳ್ದಂಗೆ ಇತ್ತು ಅಂತ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ. ಬೇಕಂದ್ರೆ ಇನ್ನೂ ಜಾಸ್ತಿ ರಶ್ ಇರ್ಬೋದು, ಇಲ್ಲ ರಶ್ಶೇ ಇಲ್ದಾರೆ ಇರ್ಬೋದು. ಈಗ ನಾವು ಹೋಗಿದ್ದು 29ನೇ ತಾರೀಕು ಜನವರಿ, ಮೌನಿ ಅಮಾವಾಸ್ಯೆ ಅಂತ ಇದೆಯಲ್ಲ ಅವತ್ತು. ಅದು ಯಾವ ಥರ ಅಂತ ಅಂದರೆ ಲೈಕ್ ಈ ವೈಕುಂಠ ಏಕಾದಶಿಗೆ ತಿರುಪ್ತಿ ಹೋದಂಗೆ ಆಬ್ವಿಯಸ್ಲಿ ಕ್ರೌಡ್ ಇದ್ದೇ ಇರುತ್ತೆ. ಸೊ ಅದನ್ನ ನೋಡ್ಬಿಟ್ಟು ಬೇರೆ ದಿವಸನೆಲ್ಲ ಅಷ್ಟೇ ರಶ್ ಇರುತ್ತೆ ಅಂತ ನಾನು ಹೇಳಕ್ ಹೋಗಲ್ಲ. ಅದಕ್ಕೆ ನಾನು ಇಡೀ ವ್ಲಾಗಲ್ಲಿ ಹೇಳಿದ್ದೀನಿ ಇವತ್ತಿಗೆ ಸಂಬಂಧಪಟ್ಟಂಗೆ ಅಂತ. ಆಮೇಲೆ ಹೋದಾಗ ಯಾರೋ ಒಬ್ಬ ವ್ಲಾಗರ್ ಹಂಗೆ ಹೇಳಿದ ಹಿಂಗೆ ಹೇಳಿದ, ಯಾರೋ ಯೂಟ್ಯೂಬನು ಹಂಗೆ ಹೇಳಿದ, ನೋಡಿದ್ರೆ ಅಲ್ಲಿ ರಶ್ ಇಲ್ಲ ಏನಿಲ್ಲ ಅಂತ ನೀವು ಅಂದ್ಕೋಬಾರ್ದವಲ್ಲ. ಸೊ ಅದಕ್ಕೋಸ್ಕರ ಲೆಟ್ಸ್ ಗೋ. ಮಾತಾಡ್ಕೊಂಡು ಹೋದ್ರೆ ಟೈಮ್ ಆಗಿಬಿಡುತ್ತೆ. ಕ್ವಶನ್ಸ್ಗಳು ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ನಾನು ಹಿಂಗೆ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ಕೊಂಡು ಲೈಕ್ ಅಂದರೆ ರಿಪೀಟೆಡ್ ಆಗಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಬಿಟ್ಟು ನಿಮಗೆ ಆನ್ಸರ್ ಮಾಡ್ತೀನಿ. ಫಸ್ಟು ಕಿರಣ್ ಅನ್ನೋರು ಕೇಳಿದ್ದಾರೆ, ಹೇಗಿತ್ತು ಪ್ರಯಾಣ ಅಂತ ಕೇಳಿದ್ದಾರೆ. ಪ್ರಯಾಣ ತುಂಬ ಅಂದರೆ ತುಂಬ ಸುಗಮವಾಗಿತ್ತು. ಯಾಕಂತ ಅಂದರೆ ಒಂದು ಜೋಶಲ್ಲಿ ಹೋಗಿದ್ದಿದ್ದು. ನೋಡಬೇಕು, ಸ್ನಾನ ಮಾಡಬೇಕು, ಎಷ್ಟೋ ಜನರ ಕನಸು, ನಾವು ನಮ್ಮ ಬದುಕಲ್ಲಿ ನನಸು ಮಾಡ್ಕೋತಾ ಇದ್ದೀವಿ ಅನ್ನೋ ಒಂದು ಖುಷಿ ಇತ್ತು, ಒಂದು ಹುಮ್ಮಸ್ಸಿತ್ತು. ಸೊ ಅದರಿಂದ ಬೇಗ ದಾರಿ ಕೂಡ ಸಾಕ್ತು. ನಾನು ಹೇಳಿದಾಗೆ 24 ಗಂಟೆ, ಅದರಲ್ಲೂ ಊಟ ತಿಂಡಿ ಎಲ್ಲ ಕಾಫಿ ಎಲ್ಲ ತೆಗೆದಿಟ್ರು ಒಂದು 22 ಗಂಟೆಗೆಲ್ಲ ಟ್ರಾವೆಲ್ ಆಗಿಬಿಟ್ಟಿತ್ತು ಪ್ರಯಾಗರಾಜ್ ಹತ್ರ, ಏನೋ 50 ಕಿಲೋಮೀಟರ್ ಇದ್ದಂಗೆ. ಅಲ್ಲಿಂದ ಹೋಗಿದ್ದು ಭಾರಿ ಕಠಿಣವಾಗಿತ್ತು. ಯಾಕಂತಂದರೆ ಕಠಿಣಕರವಾಗಿತ್ತು. ಜಸ್ಟ್ ಬಿಕಾಸ್ ಆ ಮೌನಿ ಅಮಾವಾಸ್ಯೆ ಅನ್ನೋ ಒಂದು ಸ್ಪೆಷಲ್ ಡೇ ದಿವಸ ಹೋದಾಗ ಈ ಥರ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ರೆಡಿ ಆಗಿರಬೇಕು. ಸೊ ಈ ಥರ ಪ್ರಯಾಣ ಇತ್ತು ಹೋಗಿದ್ದು. ಬರಬೇಕಾದ್ರೆ ಅಂತ ನಾನು ಹೋಗೋ ದಿವಸನೇ ಹೇಳಿದೆ, ತುಂಬ ಸ್ಲೋ ಆಗಿ ಬರ್ತೀನಿ ಬರಬೇಕಾದ್ರೆ ಅಂತ. ಬರಬೇಕಾದ್ರೆ ಅಲ್ಲಲ್ಲಿ ನಿಲ್ಲಿಸಿ ಅಲ್ಲಲ್ಲಿ ನಿದ್ದೆ ಮಾಡ್ಕೊಂಡು ತುಂಬ ರೆಸ್ಟ್ ಆಗಿ ತುಂಬ ಕಾಮಾಗಿ ಬಂದಿದ್ವಿ. ಸೊ ಓವರ್ ಆಲ್ ಓಕೆ. ಸ್ಟ್ರೆಸ್ ಅನ್ನೋದು ಆ ರಶ್ ಇದ್ದಿದ್ದಕ್ಕಾಯ್ತು. ಆ ರಶ್ ಇಲ್ದೇ ಇರೋ ದಿವಸ ಏನಾದರೂ ಬೇರೆ ದಿವಸ ಹೋಗಿದ್ದಿದ್ರೆ ನಾರ್ಮಲ್ ಡೇಸು ನನಗೆ ಏನೇನೂ ಫೀಲ್ ಆಗ್ತಾ ಇರಲಿಲ್ಲ. ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಹೋದೆ, ಅಷ್ಟು ದೂರ ಗಾಡಿ ಓಡಿದೆ, ಹಂಗೆ ಏನೇನೂ ಇರಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಆಗಿತ್ತು, ಸ್ವಲ್ಪ ಅಲ್ಲ ತುಂಬ ಟ್ರಾಫಿಕ್ ಆಗಿತ್ತು. 28ನೇ ಸ್ಟಾರ್ಟ್ ಆಗಿಬಿಟ್ಟಿದೆ.
ಆಗಿತ್ತು. ಸೊ ಆ ಟ್ರಾಫಿಕ್ಕಿಂದ ಸ್ವಲ್ಪ ಸ್ಟ್ರೆಸ್ ಆಗಿ ಕಾಲು ನೋವೆಲ್ಲ ಬಂದ್ಬಿಡ್ತು. ಸೊ ಅದು ಮತ್ತೆ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಹೊಡೆತ ಬಿದ್ದುಬಿಡ್ತು. ಸೊ ಹೆಂಗೆಂಗೋ ಕಷ್ಟಪಟ್ಟು ಹೋಗ್ಬಿಟ್ಟು ಬಂತು. ಈಗಿತ್ತು ನಮ್ಮ ಪ್ರಯಾಣ. ಡಿಡ್ ಯು ಮೆಟ್ ಎನಿ ವೈರಲ್ ಬಾಬಾಸ್ ಅಂತ ಇದೆ. ಸೊ ಇಲ್ಲ, ನಾವು ಸಾಯಂಕಾಲ ಮೇಲೆ ಹೋದಾಗ ಅವರು ಭಜನೆಗೆ ಒಳಗಡೆ ಸೇರ್ಕೊಂಡಿದ್ರು. ಸೊ ಅವ್ರದ್ದೊಂದು ಟ್ರೂಪ್ ಇರುತ್ತೆ, ಅವ್ರ ಗುರುಗಳದು ಫೋಟೋಗಳು ಹಾಕ್ಬಿಟ್ಟು ಮುಂದ್ಗಡೆ ಅವ್ರದ್ದೊಂದು ಟೆಂಟ್ ಥರ ಮಾಡ್ಕೊಂಡಿರ್ತಾರೆ ದೊಡ್ಡದಾಗಿ. ಸೊ ಅದ್ರೊಳಗಡೆ ಹೋಗಿ ಭಜನೆ ಮಾಡ್ತಿದ್ರು, ಅಲ್ಲಲ್ಲಿ ಓಡಾಡ್ತಿದ್ರು. ನೋಡಿದ್ವಿ, ಸುಮ್ಮನೆ ಹಿಂಗೆ ಮಾಡ್ಕೊಂಡು ಬಂದ್ವಿ. ಮಾತಾಡ್ಸೋಕ್ಕಾಗಲಿ ಏನೋ ಸುಮ್ಮನೆ ಅವ್ರು ಮೊದಲೇ ತುಂಬ ಶಾರ್ಟ್ ಟೆಂಪರ್, ನಾನೆಲ್ಲ ರೀಲ್ಸ್ಗಳೆಲ್ಲ ನೋಡಿರಂಗೆ ನಾವು ಮಾತಾಡಿಸಿ ಅದು ಇನ್ನೊಂದು ಅರ್ಥ ಮಾಡ್ಕೊಂಡು ಅವ್ರ ಕೈಗೆ ಸಿಕ್ಕಿದಲ್ಲಿ ಓಡಿಸ್ಕೊಂಬರೋದು ಯಾಕೆ. ಸೊ ನೋಡಿದ್ವಿ, ಬಟ್ ಯಾರನ್ನ ಮಾತಾಡ್ಸೋಕ್ಕಾಗಲಿ ಮೀಟ್ ಆ ಥರದ್ದೆಲ್ಲ ನೋ. ಎನಿ ರಿಸ್ಕ್ ಟು ಗೋ ಟು ಕುಂಭಮೇಳ? ರಿಸ್ಕ್ ಅನ್ನೋದು ಏನೂ ಇಲ್ಲ. ಸೊ ಒಂದೇನಂತ ಅಂದರೆ ಮನಸ್ಸಿರಬೇಕು ಹೋಗ್ಬೇಕು ಅಂತ. ಆ್ಯಂಡ್ ಒಂದು ಏನಂತಾರೆ, ಆಧ್ಯಾತ್ಮಿಕವಾಗಿರಬೇಕು ನಿಮ್ಮ ಮನಸ್ಸು. ಅಂದರೆ ಎಲ್ಲರೂ ಹೋಗ್ಬೇಕು ಅನ್ನೋದಕ್ಕಿಂತ ಅಲ್ಲಿ ಹೋದರೆ ನೀವು ಏನು ಕಂಡ್ಕೋತೀರಾ ಅಥವಾ ನಿಮ್ಗೆ ಏನು ಸಿಗುತ್ತೆ, ಹೋಗಿದ್ದಕ್ಕೆ ವರ್ತ್ ಅನ್ನೋದಕ್ಕೆ ನೀವೇನು ಮಾಡ್ತೀರಾ ಅನ್ನೋದು. ಸೊ ಇದನ್ನೆಲ್ಲ ಕ್ಲಾರಿಟಿಯಿಂದ ಹೋಗ್ಬಿಟ್ರೆ ಯಾವುದು ರಿಸ್ಕ್ ಅನ್ಸಲ್ಲ. ಸೊ ಏನೂ ತಲೆಯಲ್ಲಿ ಇಟ್ಕೊಳ್ದಲ್ಲೇ ಎಲ್ಲರೂ ಹೋಗ್ತಾರೆ, ಬರೋಣ, ಒಂದು ಸ್ನಾನ ಮಾಡ್ಕೊಂಬರೋಣ ಅನ್ನೋ ಹಿಂಗೆ ಹೋದರೆ ಸೊ ಜರ್ನಿ ತುಂಬ ಕಠಿಣವಾಗಿರುತ್ತೆ. ಆ್ಯಂಡ್ ಏನಂತಾರೆ, ನಿಮಗೆ ದಾರಿನೂ ಸಾಗಲ್ಲ. ಸೊ ರಿಸ್ಕ್ ಅನ್ನೋದೇನಿಲ್ಲ. ಅದೇ ಸ್ಪೆಷಲ್ ಡೇಸಲ್ಲಿ ಹೋದರೆ ಸ್ವಲ್ಪ ವೆಯ್ಟಿಂಗು, ತಳ್ಳಾಟ, ತುಳಿದಾಟಗಳಿರ್ತವೆ. ಸೊ ಹುಷಾರಾಗಿ ಹೋಗ್ಬೇಕು. ಆ್ಯಂಡ್ ಫ್ಯಾಮಿಲಿಲಿ ಹಿರಿಯರು ಯಾರಿರ್ತಾರೆ ಅವ್ರನ್ನ ಕರ್ಕೊಂಡು ಹೋದ್ರಂತೂ ಹೆವಿ ರಿಸ್ಕ್ ಇರುತ್ತೆ. ಎಸ್ಪೆಷಲಿ ಸ್ಪೆಷಲ್ ಡೇಸು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನೂ ಇರಲ್ಲ, ಇನ್ಕ್ಲೂಡಿಂಗ್ ಒಂದು ಆಟೋ ಇರಲ್ಲ. ನಾನು ಬ್ಲಾಗಲ್ಲಿ ನೋಡಿರ್ತೀರ ನೀವು, ಒಂದು ಬಸ್ ಇರಲ್ಲ. ಸೊ ಬಸ್ ಇದ್ರೂ ಎಷ್ಟೋ ದೂರದಿಂದ ತುಂಬ್ಕೊಂಡ್ಬಂದ್ಬಿಟ್ಟಿರ್ತಾರೆ, ನಿಮ್ಗೆ ಅಲ್ಲಿ ಹತ್ಕೊಳ್ಳೋಕ್ಕೂ ಆಗಲ್ಲ, ಬಸ್ನ ನಿಮ್ಗೆ ಸ್ಟಾಪು ಮಾಡಲ್ಲ. ಸೊ ಇದು ರಿಸ್ಕು ಸ್ಪೆಷಲ್ ಡೇ ದಿವಸ ಹೋದರೆ. ನಾರ್ಮಲ್ ಡೇ ದಿವಸ ಹೋದರೆ ನಿಮಗೆ, ನಾರ್ಮಲ್ ಡೇ ದಿವಸ ಹಿಂಗಿರುತ್ತೆ ಅಂತ ನಾನು ನೋಡಿಲ್ಲ, ಬಟ್ ನಾರ್ಮಲ್ ಡೇಸ್ ಕಂಪೇರ್ ಟು ಅದರ್ ಸ್ಪೆಷಲ್ ಡೇಸ್, ಸ್ಪೆಷಲ್ ಬಾತ್ ಅಂತ ಇರ್ತಲ್ಲ ಆ ದಿವಸಕ್ಕೆ ಬಿಟ್ಟರೆ ನಾರ್ಮಲ್ ಡೇಸಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ತುಂಬ ರಶ್ ಇದೆಯಾ? ಎಸ್, ತುಂಬ ರಶ್ಶು. ಈ 29th ಆಗಿರ್ಬೋದು, ಈಗ Feb 3rd ಆಗಿರ್ಬೋದು, 5th ಏನೋ ಇದೆಯಂತೆ, 12th ಮತ್ತು ಶಿವರಾತ್ರಿ, ಇದೆಲ್ಲ ತುಂಬ ಅಂದರೆ ತುಂಬ ಕ್ರೌಡ್ ಇರೋವಂಥ ಪೀರಿಯಡ್ಗಳು. ಸೊ ಆದಷ್ಟು ಅವತ್ತು ಹೋದರೆ ಒಂದು ಒಳ್ಳೇದು ಅಂತ ಒಂದು ನಂಬಿಕೆಯಲ್ಲಿ ಹೋಗ್ತೀವಿ, ಬಟ್ ರಶ್ಶು ತುಂಬ ಇರುತ್ತೆ. ಸೊ ಅದನ್ನು ಫೇಸ್ ಮಾಡೋಕ್ಕೂ ರೆಡಿ ಇರಬೇಕು. ನಿಮ್ಮ ಆ ಕ್ಷಣದ ಖುಷಿಯನ್ನು ಹಂಚಿಕೊಳ್ಳಿ. ಸೊ ಆ ಕ್ಷಣ ಅಂದರೆ ಗಂಗಾ ನದಿಲಿ ಯಾವಾಗ ಡಿಪ್ ಆಗ್ತೀವಿ, ನಾವು ಮುಳುಗ್ತೀವಲ್ಲ, ಆ ಟೈಮಲ್ಲಿ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಕೊನೆಗೂ ನಾವು ಅಂದ್ಕೊಂಡಿದ್ದ ದಿವಸಕ್ಕೆ ಬಂದು, ಒಂದು ದಿವಸದೊಳಗಡೆ ಬಂದು ಇಲ್ಲಿ ಮುಳುಗ್ತಾ ಇದ್ದೀವಿ, ಎಷ್ಟೋ ಜನರ ಕನಸು ಬರಬೇಕು ಅಂತ. ಸೊ ಅಂತಂದ್ರೆ ನಾವು ಬಂದು ಇಲ್ಲಿ ಮುಳುಗ್ತಾ ಇದ್ದೀವಿ. ಸೊ ಟು ಬಿ ಆನೆಸ್ಟ್, ನೀವು ನಂಬ್ತಿರೋ ಬಿಡ್ತೀರೋ, ಅವ್ರಿಗೂ ಒಳ್ಳೇದಾಗಲಿ ನಮ್ಮ ಕಡೆಯಿಂದ. ಸೊ ಅವ್ರು ಮುಳುಗೋ ಬದಲು ನಾವು ಮುಳುಗ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಸ್ನೇಹಿತರೆ ತುಂಬ ಜನ ಬರಬೇಕು ಅಂತ ಇರ್ತಾರೆ, ಡ್ಯೂ ಟು ದೇರ್ ಕಮಿಟ್ಮೆಂಟ್ಸ್, ಜಾಬು, ಇನ್ನೊಂದು ಮತ್ತೊಂದು, ಅದರಿಂದ ಬರೋಕ್ಕಾಗಿಲ್ಲ. ಸೊ ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಸರ್ವೇ ಜನ ಸುಖಿನೋ ಹೋಗೋದು ಅಂದ್ಕೊಂಡು ಮುಳುಗ್ಬಿಟ್ಟು ಬಂದೆ. ಸೊ ತುಂಬ ಖುಷಿ ಆಯಿತು, ಒಂದು ಅಚೀವ್ಮೆಂಟು, ಪ್ರೌಡ್ ಫೀಲ್ ಆಯಿತು. ಪ್ರೌಡ್ ಇನ್ ದ ಸೆನ್ಸ್ ಲೈಕ್ ಬಂದ್ವಿ ಅನ್ನೋ ಥರ ಅಷ್ಟೇ. ನಮಗೂ ಒಳ್ಳೇದು ಮಾಡುವಂಥ ಕೇಳುಗರು. ನನ್ನ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಂತಹ ಬೇಡಿಕೆಗಳಲ್ಲಿ ಒಂದು ರೋಟೀನ್ ಬೇಡಿಕೆಗಳು ಏನಿರುತ್ತೆ ಅಂತ ಅಂದರೆ, ನಾನು ತುಂಬ ಜನಕ್ಕೆ ಹೇಳಿದ್ದೀನಿ, ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತಲೇ ಕೇಳ್ಕೊಳ್ಳೋದು ಫಸ್ಟು. ಎಲ್ರಿಗೂ ಒಳ್ಳೇದು ಮಾಡೋದು ನನ್ನ ಪರ್ಸ್ನಲ್ ವಿಷಯಸ್ ಏನಿರುತ್ತೆ ಅದ್ರ ಬಗ್ಗೆ ಕೇಳ್ಕೊತೀನಿ. ಅದು ಬಿಟ್ಟರೆ ಇನ್ನು ಒಳ್ಳೆ ವಿದ್ಯಾಬುದ್ಧಿ ಕೊಡ, ದೇವರೇ ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಇದು ಒಳ್ಳೆ ಬುದ್ಧಿ ಎಲ್ಲ ಕೊಟ್ಟು ಆಗಿ ವಿದ್ಯೆ ಏನೋ ಕಂಪ್ಲೀಟ್ ಮಾಡಿ, ವಿದ್ಯೆ ಈಗಿರೋ ಫೀಲ್ಡಲ್ಲಿ ನೈವೇದ್ಯ ಆಗಿ ಎಲ್ಲ ಆಗೈತೆ, ಆದರೂ ವಿದ್ಯಾಬುದ್ಧಿ ಕೊಡು ಅಂತ ಕೇಳ್ಕೊತೀವಿ. ಸೊ ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳೋದು ನನ್ನ ಒಂದು ಪ್ರಾರ್ಥನೆಯಲ್ಲಿ ರೋಟೀನ್, ಅದೊಂದು ಕಾನ್ಸ್ಟೆಂಟ್ ಪ್ರೇಯರ್ ವಿಶಸ್ಸು. ಸೊ ಆ ಎಲ್ರಿಗೂ ಅಲ್ಲಿ ನೀವು ಇರ್ತೀರಾ. ಸೊ ಡೋಂಟ್ ವರಿ, ನಿಮಗೂ ಒಳ್ಳೇದಾಗುತ್ತೆ. ಅಣ್ಣ, ಜನಸಾಗರ ಹೆಂಗಿದೆ? ಲವ್ ಫ್ರಮ್ ಬಿಜಾಪುರ್ ಅಂತ ಕೇಳಿದಿರ. ಲವ್ ಯು ಸೋ ಮಚ್. ಜನಸಾಗರ ಅಂತ ಹೇಳಿದ್ರೆ ಅದೇ, ಆ ಸ್ಟ್ಯಾಂಪ್ ಆದಮೇಲೆ ಇಮ್ಮಿಡಿಯೇಟ್ ಆಗಿ VIP ಪಾಸಸ್ನ ಕ್ಯಾನ್ಸಲ್ ಮಾಡಿ ಕಾರ್ಗಳು, ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಸ್ಟಾಪ್ ಮಾಡಿಬಿಟ್ರು. ಸೊ ಸ್ಟಾಪ್ ಮಾಡಿರೋದ್ರಿಂದ ಏನಾಗಿದೆ ಅಂತಂದರೆ, ನಾವು ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ವಿ. ಟ್ರಾಫಿಕಲ್ಲಿ ಸಿಗಾಕೊಂಡು ಏನಾಯಿತು ಅಂತಂದರೆ 16-17 ಅವರ್ ಬರೀ 20-22 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದ್ರ ಆಗೋಯ್ತು. ಸೊ ಜನಸಾಗರ ತುಂಬ ಅಂದರೆ ತುಂಬ ಇರುತ್ತೆ. ನಾನು ಹೇಳಿದ್ನಲ್ಲ ಸ್ಪೆಷಲ್ ಡೇಸು ಅವತ್ತು. ಟು ಮಚ್ ಟೈಮ್ ಇಟ್ ಟುಕ್ ಟು ರೀಚ್ ಸಂಗಮ್. ವಿ ಜಸ್ಟ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಫ್ರಮ್ ಯಾತ್ರಾ. ಸೊ ನಮಗೆ ಆ ಥರ ಒಂದು 5:30 ಹಂಗೆ ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಬಿಟ್ವಿ ಅಂತಂದರೆ, ಹೋಗಿದ್ದು ಒಂದು 9:30-10 ಗಂಟೆ ಹಂಗೆ ಅದು ಹೋದ್ವಿ ಅಂತಂದ್ರೆ, 6:30, 7:30, 8:30, 9:30, 10:30, ಒಂದು 5 ಅವರ್ ಆಯಿತು. 5 ಅವರ್ ಜರ್ನಿ ಅಂತೂ ಹೆಲ್ ಥರ ಇತ್ತು ನನಗೆ. ಯಾಕಂತಂದರೆ ಅಲ್ಲಿ ಬೈಕಲ್ಲಿ ಡ್ರಾಪ್ ಹಾಕ್ಸ್ಕೊಂಡು ಮತ್ತೆ ಒಂದು 3 ಕಿಲೋಮೀಟ್ರ್ ನಡೆಯೋದು, ಇನ್ಯಾವುದೋ ಲಗೇಜ್ ಆಟೋದಲ್ಲಿ ಹೋಗೋದು. ಆ್ಯಂಡ್ ಬೈಕಲ್ಲಿ ಡ್ರಾಪ್ ಏನಾಗ್ತಾರಲ್ಲ ಅದೆಲ್ಲ ಇಲ್ಲೀಗಲ್ ಆ್ಯಕ್ಚುಲಿ. ಅಲ್ಲಿ ಪೊಲೀಸ್ ಅವ್ರು ನೋಡ್ರೆ ಗಾಡಿ ಸೀಸ್ ಮಾಡ್ತಾರೆ, ಹಂಗೆಲ್ಲ ಬಿಡಂಗಿಲ್ವಂತೆ. ಈ ಕಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇಲ್ಲ,
ಈ ಕಡೆ ಇವ್ರು ಬಿಡ್ತವ್ರ ಪಾಪ ಹೆಂಗೋ ದುಡ್ಡು ತಗೊಂಡು ಅದಕ್ಕೂ ಕಲ್ಲಾಕ್ತವ್ರ ಅವರು. ಹೆಂಗೆ ಅಂದ್ರೆ ಒಂದ್ ಚೌಕಿ, ಪೊಲೀಸ್ ಚೌಕಿ ಅಂದ್ರೆ ಒಂದ್ ಸರ್ಕಲ್ ಇದೆ ಅಂತ ಅಲ್ಲಿ ಪೊಲೀಸ್ ಇದಾರೆ ಅಂತ ಅಂದ್ಕೊಳ್ಳಿ. ಆ ಪೊಲೀಸ್ ಇರೋ ಜಾಗದಿಂದ ಒಂದ್ 100 ಮೀಟರ್ ಹಿಂದಕ್ಕೆ ಬಿಟ್ಬಿಟ್ಟು ಹೋಗ್ತಾರೆ. ಮತ್ತೆ ಅದನ್ನ ದಾಟ್ಬಿಟ್ಟು ಇನ್ನೊಬ್ರ ಕೈಲಿ ಆ ಕಡೆಯಿಂದ ಡ್ರಾಪ್ ಹಾಕ್ಸ್ಕೋಬೇಕು. ಇದೇ ಆಗೋಯ್ತು. ಅಲ್ಲ ಒಂದ್ 2 ಕಿಲೋಮೀಟರ್ 3 ಕಿಲೋಮೀಟರ್. ಸೊ ಇವ್ರ ಕೈಲೆಲ್ಲ ಹಂಗೆ ಒಂದ್ 5 ಕಿಲೋಮೀಟರ್ ಜಾಸ್ತಿ ಮುಂದಕ್ಕೆ ಬಿಡಿ ಅಂತ ನಾವು ಚರ್ಚೆ ಮಾಡ್ಕೊಂಡು ಬಾರ್ಗೇನಿಂಗ್ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಒಂದು 5-5.5 ಅವರ್ ಆಗೋಗಿತ್ತು. ಎಷ್ಟು ದಿನ ಆಯ್ತು ನೀವು ಬೆಂಗಳೂರು ಕುಂಭಮೇಳಗೆ? ಬೆಂಗಳೂರಿಂದ ಕುಂಭಮೇಳ ಕೇಳಿದಂಗೆ ಒಂದ್ ದಿವಸ, ಕರೆಕ್ಟಾಗಿ ಒಂದು ದಿವಸ ಅಂತ ಅಂದ್ಕೊಳ್ಳಿ. 24 ಗಂಟೆಗೆ ಹೋಗಿದೆ. ಬರಬೇಕಾದ್ರೆ ಲೇಟ್ ಆಯಿತು. ಆ್ಯಂಡ್ ಫುಲ್ ಇನ್ಫಾರ್ಮೇಷನ್ ಅಂತ ಕೇಳಿದರೆ, ಫುಲ್ ಇನ್ಫಾರ್ಮೇಷನ್ ಅಂತ ಅಂದರೆ ಈಗ ಅದೇ ಹೇಳ್ತೀನಿ ಇದರಲ್ಲಿ ಮುಂದಕ್ಕೆ. ನಿಮಗೇನು ಬೇಕಾಗಿರೋದ್ರಲ್ಲಿ ನಿಮಗೆ ಒಂದು ಛಲ ಇರಬೇಕು ಹೋಗ್ತೀನಿ ಅಂತ. ಕಾರು ಅಂತಲ್ಲ, ಯಾವುದ್ರಲ್ಲಿ ಆಗಲಿ. ಕಾರ್ ಎಂತಕ್ಕೆ ತಗೊಂಡಿದ್ದೀನಿ ಅಂತ ಅಂದರೆ ಜಸ್ಟ್ ಬಿಕಾಸ್ ಆಫ್ ದಟ್ ವರ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರೋದ್ರಿಂದ. AC ಕೋಚಲ್ಲೂ ಜನ ಹಂಗೆ ಜಿಗಿ 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 ಅಂತಿದ್ರು. ಒಂದು ಅಷ್ಟು ದೊಡ್ಡ ಟ್ರೈನ್ ಜರ್ನಿ ಮಾಡ್ತಾ ಇದೀವಿ, ಅಷ್ಟು ಲಾಂಗ್ ಅಥವಾ 2 ಡೇಸ್ ಅಂತ ಅಂದಾಗ ನೀವು ಅಟ್ಲೀಸ್ಟ್ ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ಫ್ರೀ ಆಗಿರ್ಬೇಕು. ಅಷ್ಟು ನುಗ್ಗಲಲ್ಲಿ ಹೋಗಿ ಅಲ್ಲಿ ಬೇರೆ ನಡೆಯೋದು ಅಂತಂದರೆ ಅದು ತುಂಬ ರಿಸ್ಕಿ ಜಾಬು. ಸೊ ಅದಾಗಲಿಲ್ಲ. ಇನ್ನು ಫ್ಲೈಟ್ ಟಿಕೆಟ್ ಅಂತೂ ಹೆವಿ ಖರ್ಚಿತ್ತು. ಅಥವಾ ಸಿಂಗಾಪುರ್ ಏರ್ಲೈನ್ಸ್, ದುಬೈ, ಎಮಿರೇಟ್ಸ್ ಯಾವ್ದಾದ್ರು ಎಕಾನಮಿಲಿ ಹೋಗ್ಬಿಡ್ಬೋದು, ಆ ಥರ ಇತ್ತು ಒಂದು ಸೈಡ್ಗೆ ಪ್ರೈಸು. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಸರಿನಪ್ಪ ಫ್ಯಾಮಿಲಿ ಎಲ್ಲ ಕ್ಲೀನಾಗಿ ಕರೆಕ್ಟಾಗಿ ನೆಮ್ಮದಿಯಾಗಿ, ಬೇಕಂದ್ರೆ ಇನ್ನೊಂದು 2 ದೇವಸ್ಥಾನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬಿಟ್ಟು ಬರ್ಬೋದು, ಕ್ಲೀನಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಕಾರ್ನ ತೊಗೊಂಡೋಗಿದ್ದು. ಕಾರು ಬೆಟರ್ ಆಪ್ಷನ್ ಅಲ್ಲ ಆ್ಯಕ್ಚುಲಿ. ಒಂದು 2-3 ಜನ ಡ್ರೈವರ್ ಇದ್ರೆ ಒಳ್ಳೇದು ಅಂತಾರೆ. ನಾನು ಒಬ್ಬನೇ ಗಾಡಿ ಓಡಿಸ್ಕೊಂಡು ಹೋದೆ. ಸೊ ಇನ್ನೊಬ್ರು ಇದ್ರೆ ಓಕೆ, ನಿಮಗೆ ರಿಸ್ಕ್ ಕಡಿಮೆ ಆಗುತ್ತೆ, ಆ ಕಡೆಯಿಂದ ಬರ್ತಾ ಇಲ್ಲ. ಸೊ ಕಾರ್ ಅನ್ನೋದು ಏನಂತಂದರೆ ಅದು ಲೀಸ್ಟ್ ಆಪ್ಷನಲ್ಲಿ ಇಡಬೇಕು. ಯಾಕಂತಂದರೆ ಅಷ್ಟು ರಿಸ್ಕ್ ತೊಗೊಂಡು ಅಲ್ಲೇ ಹೋಗೋದಲ್ಲ. ಬಟ್ ಟ್ರಾನ್ಸ್ಪೋರ್ಟೇಷನ್ ಈ ಥರ ಇರೋದ್ರಿಂದ ಹಿಂಗಿದೆ. ಸೊ ಕಾರಲ್ಲಿ ಹೋಗಿರೋದ್ರಿಂದ ನಿಮಗೆ ಕಾರ್ ಡೀಸೆಲ್ ಮತ್ತು ಫಾಸ್ಟ್ ಟ್ಯಾಗ್ದು ಇದರದೆಲ್ಲ ಇನ್ಫಾರ್ಮೇಷನ್ ಬೇಕು. ಸೊ ಅದನ್ನು ಕೊಡ್ತೀನಿ. ಅದು ಬಿಟ್ಟರೆ ಏನು ಇನ್ಫಾರ್ಮೇಷನ್ ಅನ್ನೋದು ಇನ್ನೇನಿಲ್ಲ. ಸೊ ನೀವು ಮಹಾಕುಂಭಮೇಳಗೆ ಹೋಗಲು ಕಾರಣ ಏನು ಅಂತ ಕೇಳಿದರೆ, ಕಾರಣ ಅಂದರೆ ಒಂದು ನಂಬಿಕೆ, ಒಂದು ದೇವರಲ್ಲಿರುವಂತಹ ಭಕ್ತಿ, ಆ್ಯಂಡ್ ಒಂದು ಹಿಂದೂಗಳ ಮಹಾ ಹಬ್ಬ. ಸೊ ಹೋಗೋಣ, ಮನ್ಸಿಗೆ ಹೋಗ್ಬೇಕು ಅಂತ ಅನ್ನಿಸ್ತು ಅಷ್ಟೇ. ಮನ್ಸು ಹೇಳಿದ್ದು ಮಾಡಬೇಕು ಅನ್ನೋದು ನನ್ನ ಒಂದು ಪಾಲಿಸಿ. ಮನ್ಸಿನ ಮಾತು ಕೇಳ್ತೀನಿ. ಮನ್ಸು ಹೋಗ್ಬೇಕು ಅಂತ ಅನಿಸ್ತು, ಸೆಳಿತಾ ಇತ್ತು. ಇದು ಬಿಟ್ಟರೆ ಮತ್ತೆ ಆಗುತ್ತೋ ಇಲ್ವೋ ನಮ್ಮ ಕೈಲಿ ಆಗೋದು ಚಾನ್ಸೇ ಇಲ್ಲ. ಇನ್ನು 144 ವರ್ಷಕ್ಕೆ ನಾವು ಬದುಕಿರ್ತೀವ? ಸೀನೆ ಇಲ್ಲ. ಬದುಕಿದ್ದವರೆಲ್ಲ ಈ ಸತಿ ಹೋಗಿದಾರಾ? ಕಷ್ಟ. ಅದರಲ್ಲಿ ಯಾಕೆ ನಾವು ಹೋಗ್ಬಾರ್ದು ಅನ್ನೋದೊಂದು ಹಠ ಉಟ್ಕೋತು. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಬಂದೆ. ಸೊ ಆಯ್ತು. ತೇಜಸ್ ಈಸ್ ಚೇಂಜಿಂಗ್ ರೂಮ್ಸ್ ಆರ್ ಅವೈಲೇಬಲ್ ದೇ? ಹೌದು, ಚೇಂಜಿಂಗ್ ರೂಮ್ಸ್ ಇದೆ. ಅಮೌಂಟ್ ಆಫ್ ರೂಮ್ಸ್ ಕಡಿಮೆ. ಅಲ್ಲಲ್ಲಿ ಧರ್ಮಸ್ಥಳ ಸೈಡಲ್ಲೆಲ್ಲ ಇಟ್ಟಿರ್ತಾರೆ ನೋಡಿ, ಬಾಕ್ಸ್ ಥರ, ಒಂದು ಕಂಟೈನರ್ ಬಾಕ್ಸ್ ಥರ ಶೀಟ್ ಹಾಕ್ಬಿಡ್ತಾ ಬಿಡೋದು, ಆ ಥರ ಇದೆ. ಬಟ್ ಮ್ಯಾನೇಜರ್ ನಮ್ಮ ತಾಯಿಯವರೆಲ್ಲ ಅಲ್ಲೇ ಹೋಗಿ ಚೇಂಜ್ ಮಾಡ್ಕೊಂಬಂದ್ರೆ ಡ್ರೆಸ್ ಎಲ್ಲ. ಸೊ ಅದಿದೆ. ಆಮೇಲೆ ಟಾಯ್ಲೆಟ್ ಇದೆ ಅನುಕೂಲವಾಗಿ. ಸೊ ಏನು ತೊಂದರೆ ಇಲ್ಲ. ಚೇಂಜಿಂಗ್ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ. ಆ್ಯಂಡ್ ಹೌ ಇಸ್ ಇಟ್ ಫೆಲ್ಟ್ ಬ್ರೋ? ಅದೇ ಒಂದು ಖುಷಿ ಅಷ್ಟು ದೂರ ಹೋಗಿದ್ದೀವಲ್ಲ ಅಂತ. ಫ್ಲೈಟಲ್ಲಿ ಹೋಗಿದ್ರು, ಅದು ಫ್ಲೈಟಲ್ಲಿ ಟ್ರೈನಲ್ಲಿ ಹೋಗಿದ್ರು ಅಷ್ಟು ಒಂಥರ ಪ್ರೌಡ್ ಫೀಲ್ ಆಗ್ತಿರಲಿಲ್ಲ. ನಾನೇ ಕಾರ್ ಓಡಿಸ್ಕೊಂಡು ಹೋಗಿ ಅದೆಲ್ಲ ಮಾಡಿರೋದಕ್ಕೆ ಅದೊಂದು ಖುಷಿ. ಬ್ರೋ ವಾರಣಾಸಿ ಮತ್ತು ಅಯೋಧ್ಯೆ ಹೋಗ್ಲಿಲ್ವಾ? ನನಗೆ ಇಲ್ಲಿ ಏನು ಟ್ರಾಫಿಕ್ದು ಇದಾಯ್ತಲ್ಲ, ಹೊಡ್ತಾ ಬಿತ್ತಲ್ಲ, ಇಲ್ಲಿ ಟ್ರಾಫಿಕ್ ಹೆವಿ ಟ್ರಾಫಿಕ್ ಅಂದರೆ ತುಂಬ ಟ್ರಾಫಿಕ್ಕು. ಸೊ ಅಲ್ಲಿ ಸ್ಕ್ಲೆಚ್ಚು ಅದು ಇದು ಆದ್ಮೇಲೆ ಕಾಲೇ ಒಂಥರ ಆಗೋಯ್ತು ನನಗಂತೂ. ನಾನು ತುಂಬ 16 ಅವರು ಚೂರು ಮುಂದೆನೇ ಹೋಗ್ಬೇಕು, ಗಾಡಿನ ಆಫ್ ಮಾಡ್ಕೊಳ್ಳೋಂಗೂ ಇಲ್ಲ, ಹಂಗಾಗ್ಬಿಟ್ಟಿದ್ದು ಪರಿಸ್ಥಿತಿ. ಮತ್ತೊಂದು ಚೂರು ಮುಂದಕ್ಕೆ ಬಿಡ್ತಾರೆ, ಮುಂದಕ್ಕೆ ಬಿಟ್ಟಿದ್ದಕ್ಕೆ ಹಿಂದೆ ಯಾರು ನೋಡಿತಾರೆ. ಸೊ ಗಾಡಿ ಸ್ಟಾರ್ಟಲ್ಲಿ ಇರಬೇಕಾಗಿತ್ತು, ಕ್ಲಚ್ ಮೇಲೇ ಕಾಲಿರಬೇಕಾಗಿತ್ತು. ಸೊ ಇದರಿಂದ ಇದೇ ಫೀಲು, ಇದೇ ಎನ್ವಿರಾನ್ಮೆಂಟು ಇವನ್ ಕಾಶಿ ಮತ್ತು ಅಯೋಧ್ಯೆಯಲ್ಲಿದೆ. ತುಂಬ ರಶ್ ಇದೆ ಅಂತ ಅಂದರು. ಸೊ ರಿಸ್ಕ್ ತಗೊಂಡು ಏನು ಹೋಗೋದು, ನೆಕ್ಸ್ಟ್ ಟೈಮ್ ಆದರೂ ಹೋಗ್ಬೋದಲ್ಲ ಅಂತ ಅಂದ್ಬಿಟ್ಟು ಕಾಶಿ ಮತ್ತು ಅಯೋಧ್ಯೆ ಪ್ಲ್ಯಾನ್, ವಾರಣಾಸಿ ಅಯೋಧ್ಯೆ ಪ್ಲ್ಯಾನ್ನ ಕಟ್ ಮಾಡಿ ಸೊ ಬ್ಯಾಂಗ್ಳೂರ್ ಕಡೆಗೆ ಬಂದ್ವಿ. ಸೊ ಅದು ನೋಡೋಕ್ಕೆ ಟೈಮ್ ಇದೆ. ಸೊ ನೋಡಬಹುದು. ಇನ್ನು ಕ್ಲೀನಾಗಿ ಹೋಗಿ ಮೈಂಡ್ ಫ್ರೆಶ್ ಮಾಡಿಕೊಂಡು ಫ್ಲೈಟಲ್ಲೋ ಅಥವಾ ಟ್ರೈನಲ್ಲೋ ಕ್ಲೀನಾಗಿ ಹೋಗಿ ಅದನ್ನು ಆ ಪುಣ್ಯಕ್ಷೇತ್ರಗಳನ್ನ ಮುಗಿಸ್ಕೊಂಬರೋಣ ಅನ್ನೋ ತಲೆಯಲ್ಲಿದೆ. ಸೊ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ, ಸೊ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಅಮೃತ ಸ್ನಾನ ಮಾಡಬೇಕು ಅವತ್ತಿನ ದಿವಸ ಅಂತ. ಅದನ್ನು ಮುಗಿಸಿದ್ದು ಒಂದು ತೃಪ್ತಿ ಆಯಿತು. ಸೊ ಬಂದ್ಬಿಟ್ವಿ ವಾಪಸ್ಸು. ಇನ್ನೊಬ್ರು ನಾವು ಕೂಡ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಗೊತ್ತಿಲ್ಲ ಹೆಂಗಿರೋದು ಏನು ಅಂತ. ಸೊ ಅಲ್ಲೇನು ತುಂಬ ಏನು ಸಖತ್ ಅದು ಇದು ಅನ್ನೋದೇನಿಲ್ಲ. ನಿಮಗೆ ರೂಮ್ಸ್ ಎಲ್ಲ ಸ್ಪೆಷಲ್ ಡೇ ದಿವಸ ಅಷ್ಟು ಅವೈಲೇಬಲ್ ಇರಲ್ಲ, ಟೆಂಟ್ಸ್ಗಳು ಸಿಗೋದು ಕಷ್ಟ. ಸೊ ನೀವು ಯಾವ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೋದರೆ ನೀವು ಇನ್ನು ಕಾರ್ಗಿರಲ್ಲಿ ಹೋದರೆ ಏನು ತೊಂದರೆ ಇಲ್ಲ, ನಿಮಗೆ ರೋಡೆಲ್ಲ ಸೂಪರ್ ಆಗಿದೆ, ಯಾವುದೇ ಥರದ ತೊಂದರೆ ತಾಪತ್ರೆ ಅನ್ನೋದು ಏನಿರಲ್ಲ ರೋಡ್ ವಿಷಯದಲ್ಲಿ. ಇನ್ನು ಫ್ಲೈಟಲ್ಲೆಲ್ಲ ಹೋಗ್ತೀನಿ ಅಂತಂದರೆ ನೀವು ಬೆಟರ್ ನೀವು ಅಲ್ಲೇ ಸ್ಟೇ ಆಗ್ಬೋದು ಅಷ್ಟೇ. ಅಲ್ಲಿ ಕುಂಭಮೇಳ ಸ್ಪಾಟಲ್ಲ ಟೆಂಟು ಈ ಥರ. ಬೇರೆ ದಿವಸ ಹೋದರೆ, ಸ್ಪೆಷಲ್ ಡೇ ದಿವಸ ಹೋದರೆ ರೂಮ್ ಕೂಡ ಅವೈಲೇಬಲ್ ಇರಲ್ಲ ಆ್ಯಂಡ್ ಟೆಂಟ್ ಕೂಡ ಸಿಗೋದು ಕಷ್ಟ.
ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಫಾರ್ ಟ್ರಾವೆಲಿಂಗ್ ಸಚ್ ಎ ಲಾಂಗ್ ಡಿಸ್ಟೆನ್ಸ್. ಹೋಪ್ ಶಿವ ಬ್ಲೆಸ್ ಅಸ್ ಆಲ್ ವಿತ್ ಯುವರ್ ಪ್ರೇಯರ್ಸ್. ಡೆಫಿನೆಟ್ಲಿ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ಳೋದು. ಸೊ ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ. ಸೊ ಇದೆಲ್ಲ ಏನು ನೀವು ರಿಪೀಟೆಡ್ ಆಗಿ ಕೇಳಿದ್ದೀರಲ್ಲ ಕ್ವಶನ್ಸ್ಗಳು, ಸ್ಟ್ಯಾಂಪ್ ಆಯ್ತಾ, ಕಾಲು ತೊಳಿತಾ ಆಯ್ತಾ, ಗೋರಿಗಳೆಲ್ಲ ಸಿಕ್ಕಿದ್ರಾ, ಅಥವಾ ಹೇಗಿತ್ತು ದರ್ಶನ, ಹೇಗಾಯಿತು, ಗಂಗಾ ನದಿ ಹೆಂಗಿತ್ತು ಸ್ನಾನ, ಫೀಲ್ ಏನಾಯ್ತು, ಇದೆಲ್ಲ ರಿಪೀಟೆಡ್ ಕ್ವಶನ್ಸ್ ಏನೇನು ಕೇಳಿದಿರಲ್ಲ ಅದೆಲ್ಲ ಈಗ ನಾನು ಹೇಳಿದ್ರೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ. ಸೊ ಅದು ನಿಮಗೂ ಅದೇ ಆಗುತ್ತೆ ಅನ್ನೋದು, ಆ ಭ್ರಮೆ ಮೇಲೆ ಹೋಗೋದು ತಪ್ಪು, ಆ ನಂಬಿಕೆ ಮೇಲೆ ಹೋಗೋದು ತಪ್ಪು. ಇದೇ ಥರ ಆಗ್ಬಿಡ್ಬೋದೇನೋ, ಇವ್ರು ಹೋದಾಗ ಅಷ್ಟೊಂದು ರಶ್ ಇತ್ತು, ಬೇಡ ಸುಮ್ಮನಿರಪ್ಪ, ಬೇಡ ಇಷ್ಟೊಂದು ರಶ್ ಇರುತ್ತೆ, ಯಾಕೆ ಹೋಗ್ಬಿಟ್ಟಲ್ಲಿ ತಗೊಳಕ್ಕೊಳ್ಳೋದು, ಅವತ್ತಾದಾಗ ಹಂಗಿರಲ್ಲ. ಈಗ ನಾನು ಹೋದಾಗ ಏನೇನಿರುತ್ತೆ ಅದು ನನ್ನ ಎಕ್ಸ್ಪೀರಿಯನ್ಸು. ನೆಗೆಟಿವ್ನ ಆದಷ್ಟು ಕಡಿಮೆ ಮಾಡಿ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗುತ್ತೆ. ಸೊ ಹೋಗ್ಬೇಕಂತಂದ್ರೆ ಏನು, ಕಾರಲ್ಲಿ ಹೋಗ್ಬೇಕಂದ್ರೆ ಡೀಸೆಲು ಫಾಸ್ಟ್ ಆಗಿದ್ದಕ್ಕೆಲ್ಲ ಏನು ಖರ್ಚಾಗುತ್ತೆ ಅಂತಲ್ವಾ. ಸೊ ಇದೆ, ಅದಕ್ಕೆ ನನ್ನ ಹತ್ರ ಉತ್ತರ ಇದೆ, ತೋರಿಸ್ತೀನಿ ಒಂದು ನಿಮಿಷ. ಸೊ ಫೋನ್ಪೇಯಲ್ಲಿ ಇಲ್ಲಿದೆ ನೋಡಿ. ಸೊ ಫಸ್ಟ್ ನಾನು ಜನವರಿ 27ನೇ ತಾರೀಕು ಅಂದರೆ ನಾನು ಹೊರಡೋ ಹಿಂದಿನ ದಿವಸ ರಾತ್ರಿ ಫಾಸ್ಟ್ಯಾಗ್ನ 4,000 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡೆ. 500 ರೂಪಾಯಿ ಮೊದಲೇ ಬ್ಯಾಲೆನ್ಸ್ ಇತ್ತು, 4,500 ರೂಪಾಯಿ ಟೋಟಲ್ ಎಲ್ಲ ಆಯಿತು. ಅದಾದಮೇಲೆ 3,900 ರೂಪಾಯಿನ ಫಸ್ಟು ಡೀಸೆಲ್ನ ಫುಲ್ ಟ್ಯಾಂಕ್ ಮಾಡಿಸಿದೆ ಅವತ್ತು ರಾತ್ರಿ. ಅದಾದಮೇಲೆ ಇನ್ನೊಂದು 4,562 ಅದೊಂದಾಯಿತು. ಅದಾದಮೇಲೆ ಮತ್ತೆ HP ಪೆಟ್ರೋಲ್ ಬಂಕ್ ಅಂತ ಇದೆ 28ನೇ ತಾರೀಕು 4,399 ಅಂತ ಇದೆ. ಸೊ ಇಲ್ಲಿದೆಯಲ್ಲ ಅದು. ಅದಾದಮೇಲೆ ಮತ್ತೆ BPCL ಯಶೋಧ ಫಿಲ್ಲಿಂಗ್ ಸ್ಟೇಷನ್ ಅಂತ ಇದೆ, ಅಲ್ಲಿ 4,600 ರೂಪಾಯಿ ಮತ್ತೆ ಹಾಕ್ಸಿದ್ದೀನಿ ಡೀಸೆಲ್ನ ಫುಲ್ ಟ್ಯಾಂಕು. ಆಮೇಲೆ ಮತ್ತೆ 2,000 ರೂಪಾಯಿ ಏನದು ಫಾಸ್ಟ್ಯಾಗ್ನ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಸೊ ಟೋಟಲ್ಲು 6,500 ರೂಪಾಯಿ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಫಾಸ್ಟ್ಯಾಗ್ ಬಿಟ್ಬಿಡಿ. ನೆಕ್ಸ್ಟ್ ಶ್ರೀ ಸಾಯಿ ವೆಂಕಟೇಶ್ವರ ಫಿಲ್ಲಿಂಗ್ ಸ್ಟೇಷನ್ ಅಲ್ಲಿ 4,750 ರೂಪಾಯಿ ಹಾಕ್ಸಿದ್ದೀನಿ ಮತ್ತೆ, ಆಯ್ತಾ. ಅದಾದ್ಮೇಲೆ ಫ್ಯಾಮಿಲಿ ಡಬ್ಬ ಅದು ಇದು ಆಯಿತು. ನೆಕ್ಸ್ಟು ಓಕೆ, ಇಷ್ಟಲ್ಲದೆ ನಿನ್ನೆ 2,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ಟು ಡೀಸೆಲ್ ಹಾಕ್ಸಿದ್ದೀನಿ ಚಿಕ್ಕಬಳ್ಳಾಪುರದ ಹತ್ರ. ಸೊ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟಾಗುತ್ತೆ ಅಂತ ಅಂದರೆ, ಸೊ ಓವರ್ ಆಲ್ ಡೀಸೆಲ್ ಪ್ರೈಸು ಓಕೆನಾ, 2,000 ರೂಪಾಯಿ ಕ್ಯಾಶು ಪ್ಲಸ್ ಮಿಕ್ಕಿದ ಏನೇನಿದೆಯಲ್ಲ ಫೋನ್ಪೇ ಹಿಸ್ಟ್ರಿಲಿ ಅದೆಲ್ಲ ಸೇರಿದ್ರೆ 24,029 ರೂಪಾಯಿ ಅಂತ ಇಟ್ಕೊಳ್ಳಿ. 24,000 ರೂಪಾಯಿ ನನ್ನ ಗಾಡಿಗೆ ಫ್ಯೂಲ್ ಹೋಗಿ ಬರೋದಕ್ಕೆ ಬೇಕಾಗಿದೆ. ಅಂದರೆ ಅಲ್ಲಿಗೆ ನೆನ್ನೆ ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ ನನ್ನ ಗಾಡಿ 13.5ರಿಂದ 14 ಲೀಟ್ರು ಮೈಲೇಜ್ ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ ಪರ್ ಲೀಟರ್ಗೆ. ಸೊ ಇನ್ನೂ ಜಾಸ್ತಿ ಕೊಟ್ಟಿರೋದು ಅಲ್ಲಿ ಏನು ಬಿಟ್ಟು ಸ್ಕ್ಲಚ್ ಇಡ್ನಲ್ಲ, ಅಲ್ಲಿ ನಂದು 350 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇತ್ತು ಗಾಡಿ. ಆ ಪ್ರಯಾಗ್ರಾಜ್ ರೋಡಲ್ಲಿ ಒಂದು 20 ಕಿಲೋಮೀಟರ್ ಟ್ರಾವೆಲ್ ಮಾಡೋ ಅಷ್ಟಲ್ಲಿ ನಂದು ಬಂದ್ಬಿಟ್ಟು ಎಷ್ಟಾಯಿತು ಅಂತಂದರೆ, ಡೈರೆಕ್ಟಾಗಿ ಸಡನ್ನಾಗಿ 350-340 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದ್ದು ಸಡನ್ನಾಗಿ 225-230 ರೇಂಜಿಗೆ ಬಂದ್ಬಿಡ್ತು. ಸೊ ಫ್ಯೂಲು ಇರಬೇಕು ನೀವು ಕಾರಲ್ಲಿ ಹೋಗ್ತೀನಿ ಅಂತಂದ್ರೆ ಅಂತ ರಶಲ್ಲಿದ್ದಾಗ, ಬಿಕಾಸ್ ಫ್ಯೂಲ್ ತುಂಬ ಎಳೆದ್ಬಿಡುತ್ತೆ. ಇನ್ನು ಇದು ಫಾಸ್ಟ್ಯಾಗ್ 6,500 ರೂಪಾಯಿಲಿ ಇನ್ನು 785 ರೂಪಾಯಿ ಮಿಕ್ಕಿದೆ. ಅಂದರೆ ಎಷ್ಟಾಗಿದೆ ಹೋಗ್ತಾ ಬರ್ತಾ ಏನದು ಫಾಸ್ಟ್ಯಾಗು 5,715 ರೂಪಾಯಿ ಆಗಿದೆ. 5,715 ರೂಪಾಯಿ ಆಗಿದೆ. 5,715 ರೂಪಾಯಿ ಪ್ಲಸ್ಸು 24,029 ರೂಪಾಯಿ 29,744 ರೂಪಾಯಿ ಆಗಿದೆ. ಫಾಸ್ಟ್ಯಾಗು ಮತ್ತು ಡೀಸೆಲಿಂದ 29,744 ರೂಪಾಯಿ ಆಗಿದೆ. ಆ್ಯಂಡ್ ಊಟ ತಿಂಡಿ ಖರ್ಚು ಹಂಗ ಅಂತಂದರೆ ಬರೀ ವೆಜ್ ಎಲ್ಲ ಕಡೆ ತಿಂದಿರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಸ್ ಕಡಿಮೆ ಇರೋದ್ರಿಂದ ಒಂದು 4,000 ರೂಪಾಯಿ ಅಂತ ಇಟ್ಕೊಳ್ಳಿ 4 ಜನಕ್ಕೆ. ಅದ್ರದ್ದು ಇದೆ, ಅಷ್ಟೊಂದು ಅಥೆಂಟಿಕ್ ಆಗಿ ತಿಂದಿದ್ದೆಲ್ಲ ಲೆಕ್ಕ ಹಾಕೋದು ಬೇಡ ಅಂತ ನನ್ನ ಅನಿಸಿಕೆ. ಅದು ಬಿಟ್ಟರೆ ರೂಮು ಗೀಮು ಆ ಥರ ಏನೂ ಮಾಡಿಲ್ಲ. ಇದೆಲ್ಲ ಸೇರಿದ್ರೆ ಒಂದು 35,000 ಖರ್ಚಾಯಿತು ಅಂತ ಅನ್ಕೊಳ್ಳಿ. ನಮ್ಮದು 35,000 ಹೋಯ್ತಾ ಬರ್ತಾ ಖರ್ಚಾಗಿದೆ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ. ಅದೇ ಈಗ ಫ್ಲೈಟಲ್ಲಿ ಹೋಗ್ತೀನಿ ಅಂತಂದರೆ ಯಾರೋ ಬುದ್ಧಿವಂತರು ಮೊನ್ನೆ ಲಕ್ನೋವಿಂದ ಅಷ್ಟು ಇಷ್ಟು ಅಂತೆಲ್ಲ ಹೇಳಿದರು. ಬಟ್ ನಿಮ್ಗೆ ತೋರಿಸೋದೊಂದು ಬುಕ್ ಮಾಡಿದ್ಮೇಲೆ GST ಆಮೇಲೆ ಏನದು SGST CGST ಎಲ್ಲ ತೋರಿಸಿದ್ಮೇಲೆ ನಿಮ್ಗೆ ಆಗೋದು ಅದು ರೇಟೇ ಬೇರೆ. ಅದು ಫಾರಿನ್ ಟ್ರಿಪ್ ಹೋಗ್ಬಿಡ್ಬೋದು, ಆ ರೇಂಜಿಗೆ ತೋರಿಸ್ಬಿಡುತ್ತೆ. ಆ್ಯಂಡ್ ಫ್ಯಾಮಿಲಿ ಎಲ್ಲ ಕ್ಲೀನಾಗಿ ಹೋಗಿ ಬರೋಕ್ಕೆ ಏನೋ ಫ್ಲೈಟಲ್ಲಿ ಹೋದ್ವಿ ಅನ್ನೋದು ಖುಷಿ ಬಿಟ್ಟರೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ತುಂಬ ವರ್ಸ್ಟಾಗಿದೆ ಅಂತ ಪೀಕ್ ಡೇಸಲ್ಲಿ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಸೊ ಕಾರಲ್ಲಿ ಹೋಗಿ ಬಂದಿದ್ದು ವರ್ತ್ ಅಂತ ಅನ್ನಿಸ್ತು. ಆ ದಿವಸ ಹೋಗ್ಬಿಟ್ಟು ಬಂದಿದ್ದು ವರ್ತ್ ಅಂತ ಅನ್ನಿಸ್ತು. ಬಿಕಾಸ್ 4 ಜನ ಫ್ಯಾಮಿಲಿ ಹೋಗಿದ್ದೀವಿ, ಆರಾಮಾಗಿ ಪ್ಲೇಸ್ ನೋಡಿಕೊಂಡು ಆರಾಮಾಗಿ ನಮಗೆ ಇದ್ದು ಕ್ಲೀನಾಗಿ ಟ್ರಾವೆಲ್ ಮಾಡಿಕೊಂಡು ಸೊ ಪೀಸಾಗಿ ನೆಮ್ಮದಿಯಾಗಿ ಆರಾಮಾಗಿ ಬಂದಿದ್ದೀವಿ. ಸೊ ಹೋಗ್ತಾ ಇದ್ದೀರಾ ಕಾರಲ್ಲಿ ಅಂತಂದರೆ ಈ ವಾಲಿನ್ ಸ್ಪ್ರೇ ಆಗಿರ್ಬೋದು, ಫ್ರೂಟ್ಸು, ಆಮೇಲೆ ಟ್ಯಾಬ್ಲೆಟ್ಸ್ಗಳು ಈ ಥರದ್ದೆಲ್ಲ ಕ್ಯಾರಿ ಮಾಡಿ. ಟ್ಯಾಬ್ಲೆಟ್ಸ್ಗಳು ಮೆಡಿಕಲ್ ಸಂಬಂಧಪಟ್ಟಿದ್ದು ಏನೇನು ಐಟಮ್ಸ್ ಇರುತ್ತಲ್ಲ ಮೆಡಿಸಿನ್ಸ್ ಅದಂತ ಕ್ಯಾರಿ ಮಾಡಿ ಆಯ್ತು. ಆಮೇಲೆ ಡ್ರೈವ್ ಮಾಡ್ಬೇಕಾದ್ರೆ ಟ್ಯಾಬ್ಲೆಟ್ ತೊಗೊಂಡು ಡ್ರೈವ್ ಮಾಡೋಕೆ ಹೋಗ್ಬೇಡಿ, ಪವರ್ ಇರ್ತಾವೆ ಟ್ಯಾಬ್ಲೆಟ್ಗಳು. ಸೊ ನಿದ್ದೆ ಬಂದ್ಬಿಡುತ್ತೆ. ಸೊ ಅದು ಬಿಟ್ಟರೆ ನಥಿಂಗ್. ಇಷ್ಟು ಖರ್ಚಾಗಿದೆ, ಒಂದು 35,000 ರೂಪಾಯಿ ಅಂತ ಇಟ್ಕೊಳ್ಳಿ.
ಇನ್ನು ಅಲ್ಲಿ ಖರ್ಚಾಗಂಥದ್ದು ಇನ್ನೇನಿಲ್ಲ. ಇನ್ನು ಬೋಟು ಗೀಟು ಅದೆಲ್ಲ ನೀವು ಮಾತಾಡ್ಕೊಳ್ಳೋದ್ರ ಮೇಲೆ ಒಬ್ಬರಿಗೆ 75 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಇಲ್ಲ ಪ್ರೈವೇಟ್ ನೀವೇ ಬೋಟ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ 1000-2000 ಕೇಳ್ತಾರೆ. ಸೊ ಡಿಪೆಂಡ್ ಅಪ್ಪ ನನಗೆ. ಇನ್ನು ಅಲ್ಲೆಲ್ಲ ಬೈಕು ಕಾರ್ದು ಅವೆಲ್ಲ ಕೊಟ್ಟವಲ್ಲ, ಬೈಕು ಲಗೇಜ್ ಆಟೋದೆಲ್ಲ ಅಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ಅದೊಂದು 2,500 ಖರ್ಚಾಗಿದೆ ಅಂತ ಅನ್ಕೊಳ್ಳಿ. ಒಂದು 4 ಜನಕ್ಕೆ ಎಲ್ಲ ಸೇರಿದ್ರೆ ಒಂದು 37,000. ಇಲ್ಲ ಅದು ಚಿಕ್ಕ ಪುಟ್ಟ ಇಲ್ಲಿಂದ ಹಣ್ಣು ತಿಂಡಿ ಅದು ಇದು ತಗೊಂಡೋಗಿದೆ ಎಲ್ಲ ಅಂತಂದ್ರೆ ಒಂದು 40,000 ಅಂತ ಇಟ್ಕೊಳ್ಳಿ. ಫ್ಲೈಟ್ ಚಾರ್ಜ್ 20,000 ರೂಪಾಯಿ ಇದೆ ಪ್ರಯಾಗ್ರಾಜ್ಗೆ. ಇನ್ನು ಲಕ್ನೋಗೆ 8,000-9,000 ಇದೆ. GST ಸೇರಿದ್ರೆ ಒಂದು 10,000 ಆಗುತ್ತೆ ಎಲ್ಲ ಬುಕಿಂಗ್ ಪ್ರೊಸೆಸ್ಸು. ಸೊ ಹೋಗ್ತಾ ಬರ್ತಾ ಎಲ್ಲ ಸೇರಿದ್ರೆ 1.5 ಲಕ್ಷದ ಮೇಲೆ ಆಗಿರೋದು ನಮ್ಮದು. 1.5 ಲಕ್ಷದ ಮೇಲೆ ಆಗಿರೋದು ಅಷ್ಟೇ. ಇನ್ನು ಕಾರ್ದೇನೋ ಅದು ಲಿವರ್ ಇದಾಯ್ತಲ್ಲ, ಅದು ಟೆಂಪ್ರವರಿಗೆ ತಂತಿ ಹಾಕಿ ಕೊಟ್ಟಿದ್ರು, ಅದರಲ್ಲೇ ಬಂದಿದ್ದೀನಿ, ಅದು ಸರಿ ಮಾಡಿಸ್ಕೋಬೇಕು. ಅದೊಂದು 200 ರೂಪಾಯಿ ತೊಗೊಂಡ್ರು. ಸೊ ಇಷ್ಟು ಎಕ್ಸ್ಪೆನ್ಸಸ್ ಅಷ್ಟೇ ಆಗಿರೋದು. ಫ್ಲೈಟಿಗೆ ಕಂಪೇರ್ ಮಾಡಿದ್ರೆ ತುಂಬ ಬಜೆಟ್ ಫ್ರೆಂಡ್ಲಿ ಹೋಗಿ ಬಂದಿದ್ವಿ. ಟ್ರೈನಿಗೆ ಕಂಪೇರ್ ಮಾಡ್ಕೊಂಡ್ರೆ ಜಾಸ್ತಿ ಅನ್ಬೋದು. ಬಟ್ ಟ್ರೈನ್ ಫೆಸಿಲಿಟೀಸು ತುಂಬ ಅಂದರೆ ತುಂಬ ಲೈಕ್ ಕ್ರಿಟಿಕಲ್ ಆಗಿದೆ. ತುಂಬ ಅಷ್ಟು ರಶ್ಶು ಅದು ಇದು ಎಲ್ಲ ಇದೆ. ಸೊ ಅದರಲ್ಲಿ ಹೋಗೋದು ತುಂಬಾ ಕಷ್ಟ. ಸೊ ಇಷ್ಟು ಖರ್ಚು ಆಗಿದೆ ಹೋಗ್ತಾ ಬರ್ತಾ ಪ್ರಯಾಗ್ರಾಜ್ಗೆ. ನೀವು ಹೋಗೋದಾದರೆ ಆರಾಮಾಗಿ ಒಂದು ಡಿಪೆಂಡ್ ಅಪಾನ್ ಯುವರ್ ಕಾರ್ ಎಫಿಷಿಯನ್ಸಿ, ಮೈಲೇಜ್ ಎಷ್ಟು ಕೊಡುತ್ತೆ, ಕಂಡೀಷನ್ ಹೇಗಿದೆ ಆ ಥರ. ಇನ್ನು ಅದು ಬಿಟ್ಬಿಟ್ಟು ಏನಾದ್ರು ಇನ್ನೂ ಲೆಕ್ಕ ಹಾಕ್ತೀನಿ ಅಂತ ಹೋದರೆ ನಾನು ಟೈರ್ ಚೇಂಜ್ ಮಾಡಿಸಿದ್ದು, ಹೆಡ್ಲೈಟ್ ಹಾಕ್ಸ್ಕೊಂಡಿದ್ದು, ಟೈರ್ ಚೇಂಜ್ ಮಾಡಿಸಿದ್ದು ಒಂದು 17,200 ರೂಪಾಯಿ. ಅದು ಹೆಡ್ಲೈಟ್ ಬಂದ್ಬಿಟ್ಟು ಒಂದು 6,500 ರೂಪಾಯಿ. ಇದೆಲ್ಲ ಲೆಕ್ಕ ಹಾಕೊಂಡು ಹೋದರೆ ಹತ್ತಿರ ಒಂದು ಆಗ್ಬಿಡುತ್ತೆ, ಒಂದು 60,000 ಮೇಲೆ ಆಗ್ಬಿಡುತ್ತೆ, 60-65,000 ಆಗ್ಬಿಡುತ್ತೆ. ಸೊ ಬೇಸಿಕ್ ಫ್ಯೂಲ್ದು ಒಂದು 25,000 27,000 ಅಂತ ಇಟ್ಕೊಳ್ಳಿ. ಆ ರೇಂಜ್ವರೆಗೂ ಇಟ್ಕೊಳ್ಳಿ. ನಾನೊಂದು 28,000-30,000 ಅಂತ ಇಟ್ಕೊಂಡಿದ್ದೆ. ಸೊ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು ಅದೊಂದು ಖುಷಿ. ಇನ್ನು ಅದು ಬಿಟ್ಟರೆ ಇನ್ನು ಫಾಸ್ಟಾಗಿ ಒಂದು 6,000 ರೂಪಾಯಿವರೆಗೂ ಇಟ್ಕೊಳ್ಳಿ ಎಸ್ಟಿಮೇಷನ್ನು. 6,000. ನಾನು ಯಾವ ರೂಟ್ ಅಂತಂದರೆ ನಮ್ಮನೆಯಿಂದ ಹೆಬ್ಬಾಳಲ್ಲಿ ಲೆಫ್ಟ್ ತೊಗೊಂಡು ದೇವನಹಳ್ಳಿಯಿಂದ ಹಂಗೆ ಅನಂತಪುರ ಈ ರೂಟ್ ಮೇಲೆ ಹೋಗಿರೋದಕ್ಕೆ ಅಷ್ಟು. ಇನ್ನೇನಿಲ್ಲ ಇನ್ಫಾರ್ಮೇಷನ್ ಅಂತ. ಯಾಕಂದರೆ ಎಲ್ಲ ಇಲ್ಲಿ ಹೇಳ್ಕೊಂಡು ಕೂತ್ಕೊಂಡ್ರು ನಿಮಗೆ ಏನು ಒಂದ್ಸಲ ಅಲ್ಲೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಬನ್ನಿ. ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಶ್ರೀರಾಮ್. ಇನ್ನೊಂದೇನು ಖುಷಿ ಅಂತಂದರೆ ಈ ವರ್ಷದಲ್ಲಿ ಏನಪ್ಪ ಒಳ್ಳೆ ಕೆಲಸ ಮಾಡಿದ್ಯಾ, ಒಳ್ಳೆ ಕೆಲಸ ಮಾಡೋದು ತುಂಬ ಇದೆ. ಇನ್ನೂ ಒಳ್ಳೊಳ್ಳೆ ಸಾಧನೆ ಮಾಡೋವಂಥದ್ದಾಗಿರ್ಬೋದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದಾಗ ಅದನ್ನು ಗ್ರ್ಯಾಬ್ ಮಾಡ್ಕೊಂಡು ಪ್ರೂವ್ ಮಾಡ್ಕೊಳ್ಳೋದೆಲ್ಲ ತುಂಬ ಇದೆ. ಬಟ್ ಡಿಸೆಂಬರಲ್ಲಿ ಕೇಳಿದ್ರು ಈಗಲೇ ನನ್ನ ಹತ್ರ ಉತ್ತರ ಇದೆ. ಏನಂತಂದರೆ ಈ ವರ್ಷದಲ್ಲಿ ನಾನು ಮೊದಲನೇ ಒಳ್ಳೆ ಕೆಲಸ ಅಥವಾ ಮೆಮೊರೇಬಲ್ ಮಾಡಿದ್ದು ಒಂದು ಕೆಲಸ ಏನು ಅಂತಂದರೆ 144 ವರ್ಷಕ್ಕೆ ಒಂದ್ಸತಿ ಆಗುವಂತಹ ಕುಂಭಮೇಳನ ಅಟೆಂಡ್ ಮಾಡಿದ್ದೀವಿ. ಕುಂಭಮೇಳಕ್ಕೆ ಹೋಗಿ ಬಂದಿದ್ದು ಒಂದು ಖುಷಿ ಅಂತ. ತುಂಬ ಜನ ಬುದ್ಧಿವಂತರು ಕಮೆಂಟ್ ಬೇರೆ ಒಂದಿಬ್ಬರು ಹಾಕಿದರು. ಜನ ಮರಳು ಜಾತ್ರೆ ಮರಳು ಅಂತ ಒಬ್ರು ಹಾಕಿದ್ರು. ಅಥವಾ ಅಲ್ಲಿ ಹೋಗ್ಬಿಟ್ಟು ಬಂದು ಏನು ಸಿಗುತ್ತೆ, ಬಂದ ಮೇಲೆ ನಿಮ್ಗೆ ಏನೇನೆಲ್ಲ ಒಳ್ಳೇದಾಗೋಯ್ತು. ನಾವು ಮಾಡುವಂಥ ದಿನನಿತ್ಯದ ಕರ್ಮಗಳು ಮಾಡ್ತಾನೆ ಇರಬೇಕು, ಆಯಿತಾ. ಅದರಲ್ಲಿ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು, ಒಳ್ಳೇದು ಕೆಟ್ಟದು. ಸೊ ಅದನ್ನು ದೇವ್ರು ನೋಡ್ತಾ ಇರ್ತಾನೆ ನೀವೇನು ಮಾಡ್ತೀರಾ ಅಂತ. ಸೊ ಇಲ್ಲೋಗೇನೋ 100 ಪಾಪದ ಕೆಲಸ ಮಾಡ್ಬಿಟ್ಟು ಒಂದೇ ಸತಿ ಬಿದ್ದುಬಿಟ್ಟು ಬಂದರೆ ನೀವು ಪುಣ್ಯವಂತರಾಗ್ಬಿಡಲ್ಲ, ಆಯಿತಾ. ಆ್ಯಂಡ್ ಜನ ಮರಳು ಜಾತ್ರೆ ಮರಳು ಅಂತಾರೆ. ಅವೆಲ್ಲ ಒಂದು ಆಧ್ಯಾತ್ಮಿಕದಲ್ಲಿ ಧಾರ್ಮಿಕವಾಗಿ ನಂಬುವಂಥ ಒಂದು ವಿಚಾರಗಳು. ಈಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹುಡ್ಸೋದ್ರು ಅನ್ನೋದು, ಅಥವಾ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಹುಡ್ಸೋದ್ರು ಅನ್ನೋದು ಎಷ್ಟು ಸತ್ಯನೋ ಈ ಕ್ವಶನ್ ಕೇಳಿದಾರಲ್ಲ ಅವ್ರಿಗೆ. ಆ್ಯಂಡ್ ನಿಮ್ಮಪ್ಪ ಅಮ್ಮನ ಅವರಪ್ಪ ಅಮ್ಮ ನಿಮ್ಮ ಅಜ್ಜಿ ತಾತ ಹುಡ್ಸೋರು ಅನ್ನೋದು ಎಷ್ಟು ನಂಬಿಕೆ ಇದೆಯೋ, ಅದೇ ಥರ ಪುರಾತನ ಕಾಲದಲ್ಲಿ ಪೌರಾಣಿಕವಾಗಿ ನಡೆದಿರುವಂಥ ಆಗುವವುಗಳು ನಮ್ಮ ಹಿಂದೂ ಧರ್ಮದಲ್ಲಿ ಮೈಥಾಲಜಿಗಳಲ್ಲಿ ಏನೇನು ನಡೆದಿದೆಯಲ್ಲ ಅವೆಲ್ಲ ಸತ್ಯ. ಅದು ಇವತ್ತಿಗೂ ನಂಬ್ತೀವಿ, ನಂಬ್ಕೊಂಡು ಹೋಗ್ತಾ ಇದೀವಿ ಅನ್ನೋ ಒಂದು ಭರವಸೆ ಮೇಲೇ ನಾವು ಇದನ್ನೆಲ್ಲ ಆಚರಣೆ ಮಾಡೋದು. ಯಾವುದೇ ಧರ್ಮದವ್ರು ಆಗಿರ್ಬೋದು. ಈಗ ಮುಸಲ್ಮಾನ್ ಆಗಿರ್ಬೋದು, ಮೆಕ್ಕಾಗೆ ಹೋಗ್ತಾರೆ, ಜೆರುಸಲೇಮ್ಗೆಲ್ಲ ಹೋಗ್ತಾರೆ ಇವರು ಕ್ರಿಶ್ಚಿಯನ್ಸ್ ಅವರು. ಸೊ ಈ ಥರ ಅವರು ಧಾರ್ಮಿಕವಾಗಿ ಏನೇನಿರುತ್ತೆ ಅದನ್ನ ಆಚರಣೆ ಮಾಡ್ತಾರೆ. ಅದಕ್ಕೆ ನಾವು ವಿರೋಧ ಮಾಡೋಕ್ಕೆ ನಾವು ಯಾರೋ ಅಲ್ಲ. ಅಥವಾ ಅಲ್ಲೋ ಕ್ರೌಡ್ ಸೇರ್ಕೊಂಡ್ಬಿಡ್ತಾರೆ ಮೆಕ್ಕಾದಲ್ಲಿ ಅಂತ ಅಂದಿದ ತಕ್ಷಣ ಅಲ್ಲಿ ಏನೂ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಅವ್ರು ನಂಬ್ಕೊಂಬಂದಿರುವಂಥ ಒಂದು ಆಚಾರ ವಿಚಾರಣೆಗಳು. ಸೊ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ನಮ್ಮದು ನಡೀತಾ ಇದೆ ಹಿಂದೂಗಳ ಒಂದು ಹಬ್ಬ ಅನ್ನೋ ಥರ ಈ ಮಹಾಕುಂಭ. ಸೊ ಅದು ನಾವು ಹೋಗ್ಬಿಟ್ಟು ಬಂದಿದ್ವಿ. ಏನಂತಂದರೆ ಒಂದು ನಂಬಿಕೆ, ಒಂದು ತೃಪ್ತಿ. ನಾವು ಹೋಗ್ಬಿಟ್ಟು ಬಂದವಪ್ಪ, ಎಷ್ಟೋ ಸಾವಿರಾರು ಜನ ಹೋಗೋಂಥ ಜಾಗದಲ್ಲಿ, ಕೋಟ್ಯಾಂತರ ಜನ ಹೋಗೋ ಜಾಗದಲ್ಲಿ ನಾವು ಪಾಲ್ಗೊಂಡಿದ್ವಿ ಅನ್ನೋದು ಒಂದು ಖುಷಿ, ಒಂದು ತೃಪ್ತಿ, ಆತ್ಮತೃಪ್ತಿಗೆ ಆದರೆ ಸಾಕು, ಇನ್ನು ಸರ್ವತೃಪ್ತಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಅಷ್ಟೇ. ಅದರಿಂದ ಒಳ್ಳೇದಾಗ್ಬಿಡುತ್ತೆ, ಕೆಟ್ಟದಾಗ್ಬಿಡುತ್ತೆ. ಸಡನ್ನಾಗಿ ಏನೋ ಅಲ್ಲಿಂದ ಬಂದಿದ ತಕ್ಷಣ ಅಂಬಾನಿ ಆಗ್ಬಿಡ್ತೀವಿ, ಏನಿಲ್ಲ. ದಿನನಿತ್ಯದ ಕ್ರಮ ಕಾರ್ಯಗಳು ಏನು ಮಾಡಬೇಕು ಅದನ್ನು ಮಾಡ್ತಾ ಇರಬೇಕು. ತಪ್ಪು ಒಪ್ಪುಗಳನ್ನ ದೇವ್ರು ನೋಡ್ತಾನೆ, ಅದ್ರ ಮೇಲೆ ನಿನ್ನ ಒಳ್ಳೇದು ಕೆಟ್ಟದು ಅನ್ನೋದು ನಿಂತಿರುತ್ತೆ. ಇವೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಲೈಫಲ್ಲಿ. ಸೊ ಒಂದು ವೈಬ್ನ ತೊಗೊಂಬರಕ್ಕೆ, ಪಾಸಿಟಿವ್ ವೈಬ್ ಅಷ್ಟೇ. ಸೊ ನಂಬಿಕೆ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಈ ಥರ ಇರುತ್ತೆ. ಆ್ಯಂಡ್ ಜನ ಮಾಡೋ ಜಾತ್ರೆ ಮಾಡೋ ಅಂತೆಲ್ಲ ಹೇಳೋಕ್ಕಾಗಲ್ಲ. ನಂಬಿಕೆ ಅನ್ನೋದಿರಬೇಕು ಜೀವನದಲ್ಲಿ. ನಂಬಿಕೆ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗಲ್ಲ. ಯಾಕಂತಂದರೆ ನೀನು ಹುಡ್ಸಿರೋ ಮಗನೇ ನಿನಗೆ ಮುಕ್ಳ ಮೇಲೆ ಹೇತ್ಕೊಳ್ಳೋಂಗೆ ಹುಡಿಬೋದು ದೊಡ್ಡವರಾದ್ಮೇಲೆ. ಆದ್ರೂ ಯಾಕೆ ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡಿಸ್ಬಿಟ್ಟು ಒಳ್ಳೆ ಸಂಸ್ಕಾರ ಕಲೀಲಿ ಅಂತ ಸ್ಕೂಲ್ಗೆ ಹಾಕ್ತೀರಾ? ನಂಬಿಕೆ ಒಳ್ಳೇದಾಗುತ್ತೆ ಅಂತ. ಬಟ್ ಅವನೇ ನಿನಗೆ
ಮುಕ್ಳ ಮೇಲೆ ಓದಿತಾನೆ. ನೀನು ಹುಟ್ಟಿಸಿರೋಂಥ ಮಗಳೇನೆ ಚೆನ್ನಾಗಿ ನಂದದೀಪ ಆಗಿ ಓದ್ ಮನೆಗೆ ನಮಗೂ ಕಷ್ಟ ಕಾಲದಲ್ಲಿ ಆಗ್ತಾಳೆ ಅಂತ ಅಂದ್ಬಿಟ್ಟು ಬೆಳೆಸ್ತೀರ ಅಷ್ಟು ಜೋಪಾನವಾಗಿ. ಅವಳು ಹೋಗ್ಬಿಟ್ಟು ಬಾತ್ರೂಮಲ್ಲಿ ವೀಡಿಯೋ ಮಾಡಿಬಿಡ್ತಾಳೆ. ಸೊ ಗೊತ್ತಿರುತ್ತೆ ಅವಳು ವೀಡಿಯೋ ಮಾಡ್ತಾಳೆ, ಇದು ಮಾಡ್ತಾಳೆ, ಅದು ಮಾಡ್ತಾಳೆ ಅಂತ. ಸೊ ನಂಬಿಕೆ ಭರವಸೆ ಮೇಲೆ ಅಲ್ವಾ ಎಲ್ಲ ಕೆಲಸಗಳು ಮಾಡೋದು. ಸೊ ದೇವರಲ್ಲೂ ಕೂಡ ನಂಬಿಕೆ ಇರಬೇಕು ಅನ್ನುವುದು ನನ್ನ ಒಂದು ಆಶಯ. ಜಾಸ್ತಿ ಹೇಳಿದ್ರೆ ನಾನೇ ನಾಗಾಸಾಧು ಆಗ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ನಮ್ಗೆ ಗೊತ್ತಿರುವಂಥ ಅರ್ಧ ಬೆಂದಿರೋ ಮಡಿಕೆ ಏನಿದೆಯಲ್ಲ, ನಾನು ಒಬ್ಬ ಅಲ್ಪಜ್ಞಾನಿ, ಅದರಲ್ಲಿ ಏನು ಕೊಡ್ಬೋದು ಅದನ್ನು ಕೊಟ್ಟಿದ್ದೀನಿ ಇನ್ಫಾರ್ಮೇಷನು. ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್, ಪಕ್ಕಾ ಬೇಕು ಇನ್ಫಾರ್ಮೇಷನ್ ಅಂದರೆ ಕನ್ನಡದಲ್ಲಿ ತುಂಬ ಜನ ಒಳ್ಳೊಳ್ಳೆ ವ್ಲಾಗರ್ಸ್ಗಳು ಸಕ್ಕತ್ತಾಗಿ ವ್ಲಾಗ್ ಮಾಡಿದ್ದಾರೆ. ಸೊ ಅವ್ರ ವೀಡಿಯೋಸ್ಗಳನ್ನ ದಯವಿಟ್ಟು ನೋಡಿ ನಾನೇ ಸಜೆಸ್ಟ್ ಮಾಡ್ತೀನಿ. ಸೊ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಬಿಕಾಸ್ ಐ ಆಮ್ ನಾಟ್ ಎ ಪರ್ಫೆಕ್ಟ್ ವ್ಲಾಗರ್. ನಾನು ಪರ್ಫೆಕ್ಟ್ ವ್ಲಾಗ್ ಮಾಡೋವಂಥವನಲ್ಲ. ನಂದು ಫನ್ ಕಂಟೆಂಟ್ ಜೋನರ್ ಇರೋದ್ರಿಂದ ಈ ಥರದ್ದು ಅವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಅದಕ್ಕೆ ಶಬಾಷ್ ಅಂತ ಬೆಂತಟ್ಟಿ ನೀವು ಪ್ರೋತ್ಸಾಹ ಕೊಟ್ಟರೆ ಅದು ಇನ್ನೂ ಮುಂದೆ ಹೋಗುತ್ತೆ. ಅದು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್, ಹರ ಹರ ಮಹಾದೇವ್.